ಸರ್, ಅವಕಾಶಕ್ಕೆ ಧನ್ಯವಾದಗಳು. ಮೊದಲನೇದಾಗಿ ವಿರೋಧ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವಂಥ ಕೋಟಾ ಶ್ರೀನಿವಾಸ ಪೂಜಾರರು ಈ ಚಿಂತಕರ ಚಾವಡಿಗೆ ಒಂದು ಮುಕುಟ ಅಂತ ಹೇಳಿದ್ರೆ ತಪ್ಪಾಗಲಾರದು. ಒಳ್ಳೆಯ ಮಾರ್ಗದರ್ಶಿ. ಅವರು ವಿರೋಧ ಪಕ್ಷದಲ್ಲಿರಲಿ ಆಡಳಿತ ಪಕ್ಷದಲ್ಲಿರಲಿ, ನಾವು ಯಾವಾಗಾದರೂ ಏನೋ ಹೋಗಿ ಕೇಳಿದ್ರೆ ಇದೀಗಲ್ಲ ಮಾರ್ಯಾರೆ ಹೀಗೆ, ನಾವೆಲ್ಲ ಒಂದೇ ಊರಿನವ್ರು ಸರ್. ನಮ್ಮ ಭಾಷೆನಲ್ಲಿ ಮಾತಾಡ್ತಾ ಈ ನಮ್ಮೂರಿನವ್ರು ಎಲ್ರಿಗೂ ಸಂತೋಷ. ನಾನಾಗಿರ್ಬೋದು, ಹರಿಪ್ರಸಾದ್ ಆಗಿರ್ಬೋದು, ಹರೀಶು, ಭಂಡಾರಿ, ಫಾರೂಕು, ನಮ್ಮ ಅಕ್ಕ ಇಲ್ಲೇ ಹೋಗಿದ್ದಾರೆ, ಭಾರತಿ ಶೆಟ್ಟಿ ಅವರೆಲ್ಲ ನಮಗೆ ಭಾಳ ಸಂತೋಷ ನಮ್ಮೂರವ್ರು ಆಗಿದ್ದಾರೆ ಅಂತ. ಕಡೆಗೆ ನಾನು ಆದ್ಮೇಲೆ ಮಾತು ನೀನು ಮಧ್ಯೆ ನೀನೊಂದು ಹಾಡು ಹೇಳ್ತೀಯ ಅಂದ್ಕೊಂಡ್ವಿ, ನೀನು ಬರೀ ಆ ಮಾತೇ ಆಡಿದೆ. ಬಹಳ ಒಂದು ನಮ್ಮ ಊರ ಕಡೆಯಿಂದ ಬಂದು ಭಾಳ ಕೆಳಮಟ್ಟದಿಂದ ರಾಜಕೀಯ ಶುರು ಮಾಡಿ ಅತ್ಯಂತ ಹುದ್ದೆಗಳನ್ನ ಅಲಂಕರಿಸ್ತಾ ಒಂದು ಒಳ್ಳೆಯ ಸದಭಿಪ್ರಾಯ ಕೊಡುವಂಥ ಮಾತುಗಳನ್ನಾಡಿ ಯಾವಾಗ ಅವ್ರು ಏನು ಮಾತಾಡೋದು ಅದನ್ನು ಚುಚ್ಚಬೋದು, ಆಡಳಿತ ಪಕ್ಷದಲ್ಲಿ ವಿರೋಧ ಪಕ್ಷದಲ್ಲಿ. ಆದರೆ ಅವ್ರ ಭಾವನೆ ಯಾವಾಗೂ ಇದನ್ನು ಸರಿದಾರಿ ತರುವಂಥ ಕೆಲಸ ಆಗಬೇಕು ಅನ್ನೋದು. ಅವ್ರ ಮಂತ್ರಿಗಳಿದ್ದಾಗೂ ಅನೇಕ ಬಾರಿ ನಾವು ಕೇಳಿದ್ವಿ, ಅದು ಸರಿ ಎಲ್ಲ ಸರಿ ಮಾಡಿಕೊಡ್ತಾಯಿದ್ವಿ. ಯಾಕೆಂದರೆ ಪ್ರಾಮಾಣಿಕರು ರಾಜಕೀಯದಲ್ಲಿ ಇರಬೇಕು, ಪ್ರಾಮಾಣಿಕರು ಗೆಲ್ಲಬೇಕು. ಪ್ರಾಮಾಣಿಕರು ಗೆಲ್ತಾರೆ ಅನ್ನೋದಕ್ಕೆ ನನ್ನ ನಿದರ್ಶನ ಇದ್ದರೆ ಅದು ಕೋಟಾ ಶ್ರೀನಿವಾಸ ಪೂಜಾರಿ ಅಂತ ಹೇಳ್ತೀನಿ ನಾನು. ಯಾಕೆಂದರೆ 4 ಸಾರಿ ಗೆದ್ದಿದ್ದಾರೆ. 1 ಸಾರಿ ಅನ್ಕೆ ಅವಿರೋಧವಾಗಿ ಗೆದ್ದಿದ್ರು ಅಂತ ನನಗೆ ಅವರು ನಮ್ಮ ಪ್ರತಾಪ್ ಚಂದ್ರ ಶೆಟ್ಟಿ ಇಬ್ಬರು 1 ಸಾರಿ ಅವಿರೋಧವಾಗಿ ಕೂಡ ಗೆದ್ದಿದ್ರು ಡಬಲ್ ಕಾನ್ಸ್ಟಿಟ್ಯೂನ್ಸಿಲಿ. ಅತಿ ಕಡಿಮೆ ಖರ್ಚು, ಏನು ಲಕ್ಷಗಳಲ್ಲಿ ಖರ್ಚು ಮಾಡಿ ಗೆಲ್ಲೋರು ಯಾರನ್ನ ಇದ್ದರೆ ಅದು ಬರೀ 1 ಲಕ್ಷ ಒಂದು ಕಾನ್ಸ್ಟಿಟ್ಯೂನ್ಸಿಗೆ ಅವ್ರ ಖರ್ಚು. ಇಷ್ಟು ಖರ್ಚು ಮಾಡಿ ಹಿಂಗೆ ಗೆದ್ದು ಬಂದು ಈ ಮನೆಯಲ್ಲಿ ಎಲ್ರಿಗೂ ಒಂದು ಬುದ್ಧಿವಾದ ಹೇಳಿ, ಸರ್ಕಾರದಲ್ಲಿರಲಿ ವಿರೋಧ ಪಕ್ಷದಲ್ಲಿರಲಿ ಎಲ್ಲರೂ ಜೊತೆಗೆ ಹೇಳ್ಕೊಂಡು ಹೋಗುವಂಥ ಒಂದು ಭಾವನೆ ಅವರಲ್ಲಿದೆಯಲ್ಲ, ನಾವು ಅದನ್ನು ಮೆಚ್ತೀವಿ. ಆಮೇಲೆ ಭಾರತೀಯ ಜನತಾ ಪಕ್ಷಕ್ಕೂ ನಾವು ಈ ಸಂದರ್ಭದಲ್ಲಿ ಒಂದು ಅಭಿನಂದನೆ ಹೇಳ್ತೀವಿ. ಯಾಕೆಂದರೆ 9 ತಿಂಗಳ ಮೇಲೆ ಜ್ಞಾನೋದಯ ಆಯಿತು. ಸಂವಿಧಾನದಲ್ಲಿ ಯಾವತ್ತೂ ಸಂವಿಧಾನಿಕ ಹುದ್ದೆಗಳು ಖಾಲಿದ್ದದ್ದು ನನಗಂತೂ ಗೊತ್ತಿಲ್ಲ ಸರ್. ನೀವು 48 ವರ್ಷ ತಿಂದಿದ್ದೀರಿ, ನಿಮ್ಗೇನ ಗೊತ್ತಿದ್ರೆ ನನಗೆ ಗೊತ್ತಿಲ್ಲ. ನಾನು ಓದ್ದಂಗೆ ನಾನು ತಿಳ್ಕೊಂಡಂಗೆ ಖಾಲಿ ಇರಲಿಲ್ಲ. ಅದ್ಯಾಕೆ ಅವ್ರಿಗೆ ಬುದ್ಧಿ ಬರಲಿಲ್ಲ? ಆವತ್ತೇ ಕೊಟ್ಟಿದ್ರೆ ಪಾಪ ಎಷ್ಟೋ ಚೆನ್ನಾಗಿ ನಡೀತಾ ಇತ್ತು. ಆಗಲಿ, ಅದು ಅವ್ರ ಪಾರ್ಟಿ ವಿಚಾರ. ಎರಡನೇದಾಗಿ ನಮ್ಮ ಸುನಿಲ್ ವಲ್ಯಾಪುರೆ ಹೈದರಾಬಾದ್ ಕರ್ನಾಟಕದ ಒಂದು ಎಲ್ಲ ಚಿಂತನೆ ಮಾಡ್ತಾರೆ, ನಮ್ಗೆ ಅದಾಗಬೇಕು ನಮ್ಗೆ ಇದಾಗಬೇಕು ಅಂತ. ಒಟ್ಟಲ್ಲಿ ಹೋರಾಟ ಅನ್ಕೆ ಮಾಡ್ತಾ ಇರ್ತಾರೆ. ನಮ್ಮ ರವಿಕುಮಾರು ಫೈರ್ ಬ್ರ್ಯಾಂಡ್ ಅಂತ ಹೇಳಿದ್ರು ಅವಾಗೆ ಶರವಣ ಅವರು. ಫೈರ್ ಬ್ರ್ಯಾಂಡ್ ಇದ್ರೂ ಅವನ ಹೃದಯ ನಂಗಿಲ್ಲ. ಯಾಕೆಂದ್ರೆ ನಾವು ಸುಮಾರು ಕಮಿಟಿಗಳಲ್ಲಿ ಅವ್ರ ಜೊತೆಲೆಲ್ಲ ಓಡಾಡ್ತಾ ಇದ್ವಿ, ಜೊತೆಲಿ ಕೆಲಸ ಮಾಡ್ತಾಯಿದ್ವಿ. ಮಾತಾಡೋ ಬರ ಇದೆ, ಅದು ಪಕ್ಷ ನಾವು ಮಾತಾಡ್ತೀವಿ, ಅವರು ಮಾತಾಡ್ತಾರೆ. ಅದು ಏನಂದರೆ ನಮ್ಮ ಬದ್ಧತೆ, ನಮ್ಮ ಪಕ್ಷಕ್ಕೆ ನಮ್ಮ ಬದ್ಧತೆ, ಅವ್ರ ಪಕ್ಷಕ್ಕೆ ಅವ್ರ ಬದ್ಧತೆ. ಅವ್ರ ಸಿದ್ಧಾಂತನೇ ಬೇರೆ, ನಮ್ಮ ಸಿದ್ಧಾಂತ. ಅವ್ರದ್ದು ಗೋಡ್ಸೆ ಸಿದ್ಧಾಂತ, ನಮ್ಮದು ಗಾಂಧೀಜಿ ಸಿದ್ಧಾಂತ. ಅದಕ್ಕೆ ನಾವು ಹಿಂದೆ ಮುಂದೆ ಮಾತಾಡಲ್ಲ ಅವ್ರು. ಆದರೆ ಪಕ್ಷ ಒಳ್ಳೆಯವ್ರನ್ನ ನೇಮಿಸಿ ಒಳ್ಳೆ ಕೆಲಸ ಮಾಡಿದೆ. ಈ ಮನೆ ಇನ್ನೂ ಚೆನ್ನಾಗಿ ನಡೀಲಿ, ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಅವರೆಲ್ಲ ಸೇರಿ ಜನಪರ ಕಾರ್ಯಕ್ರಮಗಳು ಮಾಡೋಣ ಅಂತೇಳಿ ನೀವು ಅವಕಾಶ ಕೊಟ್ಟಿದ್ದು ಕೊಂದಿಸಿ ನನ್ನ ಮಾತು ಮುಗಿದು.